ಅಮ್ಮ, ನನ್ನ ತಮ್ಮ ಹೆಂಗಿದ್ರು ಇವಾಗ ಆಮ್, ಹೆಂಗಿದ್ರು ಇವಾಗ ಅದೇನೋ ಬಿಸ್ನೆಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಾವನಲ್ವೇನಮ್ಮ. ಅದಕ್ಕೇನೆ ನಾನು ನಾವು ಏನಾರ ಒಂಚೂರು ಸಹಾಯ ಮಾಡಿದ್ರೆ ಅವನು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊತಾನೆ, ಅವನು ಉದ್ಧಾರ ಆಯ್ತಾನೆ. ಹೆಂಗೋ ಚೆನ್ನಾಗಿದ್ರೆ ಸಾಕಲ್ವೇನಮ್ಮ. ಹೆಂಗೋ ಒಳ್ಳೆ ಬುದ್ಧಿ ಬರ್ತೈತೆ. ಏನೋ ಅವಾಗ ಹುಡುಗಾಟ ಹಂಗೆ ಆಡ್ಬಿಟ್ಟವನಿ, ಇವಾಗ ಅವನು ಚೆನ್ನಾಗಾದ್ರೆ ನಮಗೂ ಖುಷಿನೇ ಅಲ್ವೇನಮ್ಮ. ಹೆಂಗಾದ್ರೂ ಮಾಡಿ ಅವನಂತೂ ಚೆನ್ನಾಗಾಗಬೇಕು, ಸರಿನಾ? ಇವಾಗ ಪಾಪ ಬಿಸ್ನೆಸ್ಗೋಸ್ಕರ ಬ್ಯಾಂಕು ಅಲಿತಾವನೆ ಅಂತ ಗೊತ್ತಾಯ್ತು. ಅಮ್ಮ, ನಾವೇ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವನಿಗೆ ಸಹಾಯ ಮಾಡಿದ್ರೆ ಹೆಂಗಿರ್ತೈತೆ? ಹೆಂಗೋ ಅವನು ಖುಷಿಯಾಗಿರ್ತಾನೆ, ಅವನು ಒಳ್ಳೆ ಬಿಸ್ನೆಸ್ ಅಂತ ಮಾಡ್ಕೊಂಡು ಅವನು ಚೆನ್ನಾಗಿರ್ತಾನೆ. ನಾವು ಚೆನ್ನಾಗಿರ್ಬೋದು, ಎಲ್ಲ ಚೆನ್ನಾಗಿರ್ಬೋದು, ಸರಿನಾ? ಈಗ ನೀನೇ ಹೇಳು, ಏನು ಮಾಡೋದು ಅಂತೇಳಿ. ನನ್ನ ಹತ್ರನೂ ಸ್ವಲ್ಪ ದುಡ್ಡಿತ್ತು, ನಾನೇ ಹೋಗ್ಬಿಟ್ಟು ಅವನಿಗೆ ಕೊಟ್ಟು ಸಹಾಯ ಮಾಡ್ಲೇನಮ್ಮ? ಅಮ್ಮಿ, ಏನು ಬೇಡ, ನಿನ್ನ ಬಾಯಿ ಮುಚ್ಕೊಂಡಿರು. ಯಾವ ಸಹಾಯನೂ ಮಾಡಬೇಡ. ನೋಡು, ಅವನೇ ನಿನಗೆ ಕಷ್ಟಪಟ್ಟು ದುಡ್ಕೊಂಡು ಕಷ್ಟಪಟ್ಟರೆ ನಿನಗೆ ಗೊತ್ತಾಗೋದು. ನೀನು ದುಡ್ಡು ಕೊಟ್ಟೆ, ನಾನು ದುಡ್ಡು ಕೊಟ್ಟೆ, ಅವ್ನು ದುಡ್ಡು ಕೊಟ್ಟ ಅಂತೇಳ್ಬಿಟ್ಟು ಸುಮ್ಮನೆ ಅದು ಇದು ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಕಷ್ಟ ಆಯ್ತದೆ. ಅದೆಲ್ಲ ಏನೂ ಬೇಡ. ಈಗ ನೋಡು, ಏನು ಅಂತ ಹೇಳಿದ್ರೆ, ಈಗ ನೀನು ನೀನು ದುಡ್ಡು ಕೊಟ್ಟವನಿಗೆ ಅದ್ರ ಬೆಲೆ ಗೊತ್ತಾಗಕ್ಕಿಲ್ಲ. ಬ್ಯಾಂಕಿಂಗ್ ಲೋನ್ ಅಂತ ತಗೊಂಡ್ರೆ ಮರ್ಯಾದಿನ ಕೆಲಸ ಮಾಡ್ತಾನೆ. ನೀನು ಸುಮ್ಕಿರು, ಏನು ಸಹಾಯನೂ ಮಾಡಬೇಡ. ಅಮ್ಮ, ಯಾವಾಗ ಹಂಗೆ ಮಾಡ್ತಾನೆ ಅಂತ ಏನು ಗ್ಯಾರಂಟಿ? ನಾನು ಕೇಳ್ಪಟ್ಟೆ, ಲೋನ್ಗೋಸ್ಕರ ಪಾಪ ಸಿಕ್ಕಾಪಟ್ಟೆ ಒದ್ದಾಡ್ತಾವನೆ ಅಂತ ಗೊತ್ತಾಯ್ತು. ನೋಡೋಣ ಬಿಡು, ಆಯ್ತು. ನಾನು ಹಂಗೆ ಅನ್ಕೊಂಡೆ, ಏನೋ ಒಂದು ಮಾಡ್ಕತ್ತಾನಲ್ಲ ಗಿಸ್ನೆಸ್ಸು ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ. ಈಗ ಅದು ಇಲ್ಲ ಅಂದರೆ ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ? ಅವನು ಪಾಪ ಅವ್ನಿಗಿನ್ ಯಾರು ಸಪೋರ್ಟೇ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವನು ಏನೇ ಆಗಲಿ ನನ್ನ ತಮ್ಮನೇ ತಾನೇ. ಅವಾಗ ಓದಕ್ಕೆ ಅಂತ ದುಡ್ಡೆಲ್ಲ ಕೊಟ್ಟೆ, ಏನು ಮಾಡ್ದ ಬಡ್ಡಿ ನನ್ನ ಮಗ? ನೀನೇ ಯೋಚನೆ ಮಾಡು, ಏನು ಮಾಡ್ದ? ಎಲ್ಲ ಮುಳುಗಿಸ್ ತೇಲಿಸ್ಬಿಟ್ಟ. ಎಲ್ಲೆಲ್ಲ ಊಪವು ಅಂತ ಮಾಡಿ ಈ ಕಾಸು ಕೊಟ್ಟರು ಹಂಗೆ ಮಾಡ್ತಾನೆ ಕಳ್ಳನ ಮಗ. ಬರೀ ಮುಳುಗಿಸ್ ತೇಲ್ಸಿ ತಿನ್ಸಿ, ಅಯ್ಯೋ ಹೋಗತ್ತಾಗೆ. ಅವನು ನಾನು ಹೇಳಿದ ಮಾತು ಕೇಳಂಗಿದ್ರೆ ಈ ಸದ್ಕೆ ಎಲ್ಲೋ ಇರ್ತಾ ಇದ್ ನಮ್ಮಿ. ಅಲ್ಲೋ ಊಪವು ಆ ಕಾಮ್ಲಿ ಅಂತೇಳಿ ಹೋಗತ್ತಾಗೆ. ಅವಳ ಜೊತೆ ಹೋಗಿ ಬ್ಯಾಡ ಕತೆ. ಈಗ ಹಿಂಗೆ ಮಾಡಾಕ್ಬಿಟ್ಟು ಹಾಳು ಮಾಡಾಕ್ಬಿಟ್ಲು ಎಲ್ಲ ನನ್ನ ಮಗನ್ನ. ಅಮ್ಮ, ಹಳೆ ಕತೆ ಬಿಟ್ಬಿಡು, ಹೊಸ ಕತೆ ನೋಡೋಣ, ಸುಮ್ಮನಿರು. ಹಳೆ ಕತೆದೆಲ್ಲ ತೆಗಿಬೇಡ ನೀನು. ಈಗ ಏನು ನಡೀತಾಯ್ತು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಹಳೇದೆಲ್ಲ ನಮ್ಗೆ ಯಾಕೆ? ಮಮ್ಮಿ, ಹಳೇದಾದ್ರೂ ಅಷ್ಟೇ ಹೊಸದಾದ್ರೂ ಅಷ್ಟೇ, ಅವ್ನ ಬುದ್ಧಿ ಏನು ಬದಲಾಯ್ತದೆ ಅಂತ ಅನ್ನಿಸ್ತದ ನಿನಗೆ? ಬದಲಾಗಂಗಿದ್ರೆ ಏನೋ ಒಂದು ಮಾಡಿರೋನು. ನೀನು ಸುಮ್ಕಿರು, ನೀನು ಶಾನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನು ಸುಮ್ಕಿರು. ನೀನು ಹೋಗಿ ನಡಿ ಒಳಗಡೆ, ಕೈ ಕಾಲು ಮಕ ತೊಳ್ಕೊ, ಗಿಣ್ಣಕ್ಕೆ ಏನಾರ ಇಕ್ತೀನಿ ತಿನ್ನಿ ಅಂತ ನಡಿ. ಸರಿ ನಮ್ಮ ನಡಿಯಮ್ಮ. ಹಲೋ. ಹ್ಞೂ ಸಾ, ಎಲ್ಲ ಕಡೆನೂ ಪ್ರಯತ್ನ ಪಟ್ಟೆ. ಬ್ಯಾಂಕ್ಗಳವರೆಲ್ಲ ಅದು ಬೇಕು ಇದು ಬೇಕು, ಸಾಕ್ಷಿಗೆ ಅಷ್ಟು ಎಕರೆ ಜಮೀನು ಇರೋರು ಬೇಕು, ಇಷ್ಟು ಎಕರೆ ಜಮೀನು ಇರೋರು ಬೇಕು, ಗೌರ್ಮೆಂಟ್ ಕೆಲಸದವ್ರು ಬಂದ್ಬಿಟ್ಟು ಸೈನ್ ಹಾಕಬೇಕು, ಬರೀ ಇದು ನೀನು ಹೇಳ್ತಾವ್ರೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ನನಗೇನೋ ಲೋನ್ ಆಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಲೋನ್ ಕತೆ ಬಿಟ್ಬಿಡ್ಬೇಕು ಅಷ್ಟೇನೆ. ಲೋನ್ ಆಗಕ್ಕಿಲ್ಲ. ಇಲ್ಲ ಮೊದಲು ಥರ ಇಲ್ಲ ಇವಾಗ. ಲೋನ್ ಎಲ್ಲ ಮರ್ಕೊಬಿಡ್ಬೇಕು ಅಷ್ಟೇನೆ ಇವಾಗ. ಲೋನು ಗೀನು ಅದು ಇದು, ಅಯ್ಯೋ ಅದೆಲ್ಲ ಸುಮ್ಕೆನೆಯಾ ತಲೆನೋವು ಕೆಲಸ ಲೋನ್ದೆಲ್ಲನೂ. ಹ್ಞೂ ಸರ್, ಅದಾಗಲ್ಲ ಸರ್. ಲೋನು ಅಡ್ವಾನ್ಸ್ ಬೇರೆ ಕೊಟ್ಬಿಟ್ಟವ್ರೆ ಈ ಮೇಡಮು, 50,000ನ. ಈಗ ಏನು ಮಾಡೋದು ಏನೋ, ಸುಮ್ಮನೆ ಎಲ್ಲ ಬಿಟ್ಬಿಟ್ಟು ಬಿಸ್ನೆಸ್ ಕತೆ ಬಿಟ್ಬಿಟ್ಟು ಸುಮ್ಮನೆ ಮುಚ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ ನಾನು. ಲೋನ್ ಸಿಗಲಿಲ್ಲ ಅಂದರೆ ಅಷ್ಟೊಂದು ಲಕ್ಷ ಹಾಕ್ಬಿಟ್ಟು ಬಂಡವಾಳನ ಹೆಂಗೆ ಮಾಡೋದು ಅಂತ. ಈಗ ಏನಿಲ್ಲ ಅಂದರೂ ಒಂದು 10 ಲಕ್ಷದ ಮೇಲೆ ಬೇಕಾಯ್ತದೆ ಅನ್ನಿಸ್ತದೇನೋ. ಹ್ಞೂ 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 ನೋಡೋಣ, ನಮ್ಮ ಹಣೆ ಬರಹ ಹೆಂಗಿದ್ರೆ ಹಂಗೇನೆ. ಇಲ್ಲ ಇನ್ನೂ ಅವ್ರ ಹತ್ರ ಏನೂ ಹೇಳಿಲ್ಲ. ನೋಡಬೇಕು ಏನು ಮಾಡಬೇಕು ಏನು. ಗೊತ್ತಿಲ್ಲ ಇನ್ನು. ನಮ್ಗೆ ಯಾಕೋ ಟೈಮ್ ಸರಿ ಇಲ್ಲ ಬಿಡಿ. ನಾನು ಅನ್ಕೊಂಡಿದ್ದೇನೂ ಆಗ್ತಿಲ್ಲ. ಸರಿ ಆಯಿತು, ನೋಡೋಣ, ಹೇಳಿ ಟೈಮ್ ಬರಲಿ. ಇಲ್ಲ ಸರ್, ಕೈ ಬಿಟ್ಬಿಟ್ಟು ಸುಮ್ಮನೆ ವ್ಯವಸಾಯ ಏನಾರ ಮಾಡ್ಕೊಂಡು ಅದೇ ಜಮೀನಾಗೇನೆ ಯಾವ್ದಾನ ಒಂದು 10-15 ಸಾವಿರ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ನಮ್ಗೆ ಅಷ್ಟೊಂದು ದುಡ್ಡಿನ ಸಹಾಯ ಮಾಡೋರು ಇವಾಗ ಯಾರೂ ಇಲ್ಲ. ಇಲ್ಲ ಯಾರೂ ಇಲ್ಲ ಬಿಡಿ. ಅಷ್ಟೊಂದು ಎಲ್ಲಿಂದ ಬರಬೇಕು? ಸರಿ ಸರ್, ಆಯಿತು. ಯಾಕೋ ಬೇಜಾರಾಯ್ತೈತೆ, ಆಮೇಲೆ ಮಾಡ್ತೀನಿ. ಏನೋ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡ್ರೆ ಏನೂ ಆಗಲಿಲ್ಲ. ಬಿಸ್ನೆಸ್ದು ಹಾಳಾಗೋಗತ್ತ ಬಿಡತ್ತ. ಏನೋ ನನ್ನ ಜೀವನನೇ ಸರಿ ಇಲ್ಲ. ಇನ್ನೇನು ಅಲ್ಲಿ ಇಲ್ಲಿ ಕೂಲಿ ಕೆಲಸ ನಾಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ಬೇಕು ಅಷ್ಟೇನೆ. ಇನ್ನು ನಮ್ಮ ಅಪ್ಪರ ಹತ್ರನೂ ಅಷ್ಟೊಂದು ದುಡ್ಡು ಕೇಳಿದ್ರೆ ಮರ್ಯಾದಿರಲ್ಲ, ಕೊಡೋದು ಇಲ್ಲ ಬಿಡು. ಈಗ ಏನು ಮಾಡಲಿ ದುಡ್ಡಿಗೆ? ಮೇಡಮ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ, ಸುಮ್ಮನೆ ಆಗಲ್ಲ ಬಿಸ್ನೆಸ್ ಎಲ್ಲ ಕೈ ಬಿಟ್ಬಿಟ್ಟು ನಿಮ್ಮ ಪಾಡಿ ನೀವೇನೋ ಮಾಡ್ಕೊಳ್ಳಿ, ನನ್ನ ಪಾಡಿ ನಾನೇನೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಡ್ತೀನಿ. ಇಲ್ಲ ಅಂದ್ರೆ ಆಗಲ್ಲ, ಹಣೆ ಬರಹನೇ ಸರಿ ಇಲ್ಲ. ಅಜ್ಜಿ, ಅಜ್ಜಿ, ನಿಕ್ಕಿ, ನಿಕ್ಕಿ. ಯಾರಪ್ಪ ನನ್ನ ಕರೀತಾವ್ರೆ? ಬನ್ನಿ. ಒಳಗಡೆ ಇದೆಯಾ? ಚೆನ್ನಾಗಿದೆಯೇನೋ? ಅಕ್ಕ, ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೀಯಾ? ಹ್ಞೂ ಕಣೋ, ಚೆನ್ನಾಗಿದ್ದೀನಿ. ಇಷ್ಟು ಮಾತ್ರ ಇದ್ದೀನಿ. ಮತ್ತೆ ಸಮಾಚಾರ ಮನೇಲೆಲ್ಲ? ಅಕ್ಕ, ಅದೆಲ್ಲ ಬಿಡು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ. ನಾನು ತುಂಬಾನೇ ನಿನಗೆ ತುಂಬ ಹರ್ಟ್ ಮಾಡಿಬಿಟ್ಟಿದ್ದೀನಿ, ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ. ನಾನಂತೂ ಎಷ್ಟು ಮಾಡಿದ್ದೀನಿ ಅಂದರೆ ಬಾಯಿಂದ ಹೇಳೋಕ್ಕಾಗಲ್ಲ. ಅಷ್ಟು ಬೇಜಾರು, ಅಷ್ಟು ಹರ್ಟು, ಅಷ್ಟು ನೋವು ಮಾಡಿಬಿಟ್ಟಿದ್ದೀನಿ ನಿನಗಂತೂ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಕ್ಕ.
ನಾನು ಬೇಕಂತ ಮಾಡಿದ್ನೋ ಬೇಡ ಅಂತ ಮಾಡಿದ್ನೋ ಆ ಕಂಬಳಿ ಮಾತು ಕಟ್ಕೊಂಡು ಮಾಡಿದ್ನೋ ಏನು ಮಾಡಿದ್ನೋ ಗೊತ್ತಿಲ್ಲ. ಆದರೆ ತುಂಬ 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 ಅಂದರೆ ತುಂಬ ನಾನು ಅದೇನೋ ಹೇಳ್ತಾರಲ್ಲ ತುಂಬ ನಿಮಗೆಲ್ಲ ನೋವು ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ತಕ್ಕನಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ನಾನಂತೂ. ಅಮ್ಮಂಗೆ ಹೇಳಿ ಅದು ಮಾಡಿ ಇದು ಮಾಡಿ ಅಮ್ಮಂಗೆ ಹೊರ್ಟು ಮಾಡಿ ನಿಮಗೆ ಹೊರ್ಟು ಮಾಡಿ ಏನು ಹೊಸಿ ತೆಪ್ಪು ಕೆಲಸ ಮಾಡೋದನ್ನ. ಆದ್ರೂನು ನೀನು ನನ್ನ ಹುಡಿಕೊಂಡು ಮಾತಾಡ್ಸೋಕ್ಕೆ ಅಂತ ಬಂದಿದೆಯಲ್ಲ, ನಿಜವಾಗೂ ನನಗೆ ಶೇಮ್ ಆಗ್ತೈತೆ. ಅಯ್ಯೋ ಬಿಡೋ, ಇದಕ್ಕೆಲ್ಲ ಯಾಕೆ ಸುಮ್ಮನೆ ಇದು ಮಾಡ್ತೀಯಾ? ಅದೆಲ್ಲ ಬಿಟ್ಬಿಡು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಏನೋ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೊರಟಿದ್ಯಂತೆ, ತುಂಬ ಚೆನ್ನಾಗೇ ಬಿಸ್ನೆಸ್ ಮಾಡಬೇಕು ಅಂತ ಏನೋ ಪ್ಲಾನ್ ಮಾಡಿದ್ಯಂತೆ, ಹೌದಾ? ಮಾಡಿದ್ದೆ ಅಕ್ಕ ಪ್ಲಾನ್ನ. ಆದರೆ ನಮ್ಮಂಥವ್ರು ಬರೀ ಪ್ಲಾನ್ ಮಾಡ್ಬೋದಷ್ಟೇ. ಅದನ್ನೆಲ್ಲ ಸಕ್ಸಸ್ ಮಾಡ್ಕೊಳಕ್ಕೆಲ್ಲ ನನಗೆ ಕಾಸು ಬೇಕಾಯ್ತದೆ. ಬ್ಯಾಂಕಾಗೆಲ್ಲ ತುಂಬ ಪ್ರಯತ್ನ ಪಟ್ಟೆ. ಅಷ್ಟಿಷ್ಟೊಂದೆಲ್ಲ ಸಾಲ ಕೊಡಲ್ಲ ಮಾಡಲ್ಲ ಹಂಗೆ ಹಿಂಗೆ ಅಂತಲೇ ಹೇಳ್ತಾವ್ರೆ. ಏನು ಮಾಡೋಣ? ಅದಕ್ಕೆ ನಾನು ಬಿಸ್ನೆಸ್ ಏನು ಬೇಡ, ಯಾವುದನ್ನ ಕೆಲ್ಸಕ್ಕೆ ಹೋಗೋಣ, ಇಲ್ಲ ಬೆಂಗ್ಳೂರು ಕಡೆ ಹೊರಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಬೆಂಗಳೂರು ಕಡೆ ಹೋಗಿ 10,000 15,000 ದುಡ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡ್ತೀಯ ನೀನು ಹೇಳು? ಎಷ್ಟು ದಿನ ಅಂತ ಚೆನ್ನಾಗಿರ್ತೈತೆ ನಿನಗೆ? 10,000 15,000 ಸ್ವಲ್ಪ ದಿನ ಅಷ್ಟೇ. ಆಮೇಲೆ ನಿಂಗೆ ಅದು ಬೇಜಾರಾಗೋಗ್ಬಿಡ್ತೈತೆ. ಊಟಕ್ಕಿದ್ರೆ ಬಟ್ಟೆಗಿರಲ್ಲ. ನೋಡು, ಬಿಸ್ನೆಸ್ ಮುಂದೆ ಯಾವುದೂ ಇಲ್ಲ. ಅಪ್ಪ ಅಮ್ಮನ ನೋಡ್ಕೊಂಡು ಹಳ್ಳಿನಾಗೆ ನೀನೇ ಇರು. ನಾನು ಸ್ವಲ್ಪ ದಿನ ಹಳ್ಳಿನಾಗೇನೆ ಬಂದ್ಬಿಡ್ತೀನಿ, ಸರಿನಾ? ನೀನು ಅಪ್ಪ ಅಮ್ಮ ಅಜ್ಜಿನೆಲ್ಲರೂ ನೋಡ್ಕೊಂಡು ಇಲ್ಲಿ ಆರಾಮಾಗಿರ್ಬೋದು. ಒಂದು ನಿಮಿಷ ಇರು, ತಗೊಳ್ಳು. ಈ ಒಡವೆನೆಲ್ಲನೂ ಮಾರಾಕ್ಬಿಡು. ಏನಿಲ್ಲಾರು 150 ಗ್ರಾಮ್ ಅಂತೂ ಐತೆ ಬಂಗಾರ, ಇದೆಲ್ಲ ಸೇರಿ. ಇದು ನನಗೆ ಅಂತ ಹೇಳ್ಬಿಟ್ಟು ಮಾಡಿಸಿರೋದು ಬಂಗಾರ ಇದು. ತಗೋ, ಇದನ್ನ ತಗೊಂಡು ಮಾರಿದ್ರೆ ಹಬ್ಬ ಅಂದರೆ ಏನಾದರೂ ಒಂದು 12 13 ಲಕ್ಷಕ್ಕಂತೂ ಮೋಸ ಇಲ್ಲ. ಆರಾಮಾಗಿ ಬರ್ತೈತೆ. ನೀನು ಅದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಲ್ಲ, ಆರಾಮಾಗಿ ಮಾಡು. ಅಯ್ಯೋ ಅಕ್ಕ, ಇದೇ ನನಗೆ ಒಡವೆ ಕೊಡ್ತಾ ಇದೆಯಲ್ಲ. ಇಲ್ಲ 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 ಇಲ್ಲ, ನನಗೆ ಬೇಡ ಇದೆಲ್ಲ. ನಾನು ನಿನಗೆ ಅಂತ ಮಾಡ್ಸಿರೋ ಒಡವೆ ನನಗೆ ಬೇಡಪ್ಪ. ಅಯ್ಯೋ, ನನ್ನ ಹತ್ರ ಇಷ್ಟೇ ಒಡವೆಲ್ಲ ಕಣೋ. ನನಗೆಷ್ಟು ಪದ್ದು ಅಮ್ಮ ಕೊಡಿಸಿರೋದು, ಈ ನಮ್ಮಮ್ಮ ಕೊಡಿಸಿರೋದು, ಅಲ್ಲಿ ನನ್ನ ಗಂಡ ಕೊಡಿಸಿರೋದು. ಇದೇನು ಒಂದೇ ಸೆಟ್ ಅಲ್ಲ ಕಣೋ ನನ್ನ ಹತ್ರ ಒಡವೆ ಇರೋದು. ಇನ್ನು ಎಷ್ಟೊಂದು ಸೆಟ್ ಐತೆ, ಡೈಮಂಡ್ ಸೆಟ್ಟು ಎಲ್ಲನೂ ಐತೆ. ಇವು ನಾನೇನು ಆಗ್ತಾ ಇರಲಿಲ್ಲ ಕಣೋ. ನಿನಗೆ ಯಾರೇನು ಕೊಟ್ಟವರೋ ಗೊತ್ತಿಲ್ಲ, ಆದರೆ ನನಗೆ ಅಂತ ಹೇಳಿ ಅಮ್ಮ ಎಲ್ಲರೂ ತುಂಬ ಒಡವೆ ಗಿಫ್ಟ್ ಕೊಟ್ಟವ್ರೆ. ನೋಡು, ಇವು ನಾನು ಹಾಕೋದೇ ಇಲ್ಲ. ಸುಮ್ಮನೆ ಮೂಲೆಗೆ ಹಾಕ್ಬಿಟ್ಟಿದ್ದೀನಿ. ಹೀಗೆಲ್ಲ ಅಲ್ಲೆಲ್ಲ ಡೈಮಂಡ್ ಅವು ಇವನ್ನೇ ಕೊಡ್ತಾರೆ. ನೋಡು, ನನ್ನ ತಮ್ಮ ಚೆನ್ನಾಗಿರ್ತಾನೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇಷ್ಟೇ ಒಡವೆ ತಾನೇ, ಇನ್ನೂ 1 kg ಮೇಲೆ ಐತೆ ನನ್ನ ಹತ್ರ ಬಂಗಾರ. ಆದರೆ 100 ಗ್ರಾಮ್ 150 ಗ್ರಾಮ್ ಹೋದ್ರೆ ನನಗೇನಾದರೂ ಬೇಜಾರಾಗ್ತೈತಾ? ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಅಕ್ಕ ಅಕ್ಕ ನನಗೆ ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡು. ನನ್ನ ತಪ್ಪಾಯಿತು. ನೀನು ಇಷ್ಟು ಒಳ್ಳೆಯವಳು, ಇಷ್ಟೆಲ್ಲ ಸಹಾಯ ಮಾಡ್ತೀಯ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಕ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನೇ ಸರಿ ಇಲ್ಲ ಅಕ್ಕ. ನಾನೇ ದೊಡ್ಡ 420 840 ನಾನೇನೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನಂತೂ. ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ನನಗಂತೂ. ಎಂಥ ಅಕ್ಕನ ದೂರ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತ ತುಂಬ ಬೈಕಂತಿದ್ದೆ ಅಕ್ಕ. ಅಯ್ಯೋ, ಆಗಿದ್ದೆಲ್ಲ ಆಯ್ತು ಮಾರಾಯ. ಈಗ ತಕ ಒಡವೆನ. ಅಕ್ಕ, ಕಷ್ಟಪಟ್ಟು ದುಡಿತೀನಿ. ಇದನ್ನೆಲ್ಲ ಮಾರವಾಡ ಇಕ್ಕೋ ಏನೋ ಒಂದು ಮಾಡಿ ಕಷ್ಟಪಟ್ಟು ದುಡ್ಕೊಂಡು ಏನೋ ಒಂದು ಮಾಡ್ತೀನಿ ಅಕ್ಕ. ಏನೋ ಒಂದು ಮಾಡ್ತೀನಿ ಅಂತಲ್ಲ, ಏನು ಬಿಸ್ನೆಸ್ ಮಾಡಬೇಕು ಅದನ್ನು ಮಾಡು. ಎಲ್ಲ ಒಳ್ಳೇದಾಗ್ತದೆ, ಸರಿನಾ? ನನ್ನ ಹತ್ರನೂ ಇವಾಗ ಅಷ್ಟಿಷ್ಟೊಂದು ಲಕ್ಷ 10 ಲಕ್ಷ ಎಲ್ಲ ಅಕೌಂಟಾಗೆಲ್ಲ ಇಲ್ಲ ಕಣೋ ನನ್ನ ಹತ್ರ. ನಾನು ಅದಕ್ಕೆ ಒಡವೆನೇ ಕೊಡ್ತಾ ಇರೋದು. ನಾನು ಸಾವುಕಾರ ಮನೆ ಸೊಸೆನೇ ಇರ್ಬೋದು, ಹಂಗಂತ ಅವ್ರ ದುಡ್ಡೆಲ್ಲ ಇಸ್ಕೊಂಡು ಇದು ಮಾಡೋವಷ್ಟು ನನಗೇನು ಇದಿಲ್ಲ. ನನ್ನ ನೋಡುವೆ ಅಲ್ಲ ಇದು, ಅದಕ್ಕೆ ಕೊಟ್ಟೆ ಅಷ್ಟೇ. ನೋಡು, ಕೆಟ್ಟದಕ್ಕೆ ಮಾತ್ರ ಬಳಸ್ಕೋಬೇಡ ಕಣೋ, ಒಳ್ಳೆಯದಕ್ಕೆ ಬಳಸ್ಕೊ ಕಣೋ. ಆಯ್ತಕ್ಕ, ಕೆಟ್ಟದಕ್ಕೆ ನಾನು ಯಾವತ್ತೂ ಬಳಸ್ಕೊಳ್ಳಲ್ಲ. ಬಿಸ್ನೆಸ್ಗೆ ಬಳಸ್ಕೊಂತೀನಿ. ಯಾರೂ ನನ್ನ ನಂಬಿ 10 ರೂಪಾಯಿ ಕೊಡ್ದಿರೋ ಟೈಮಾಗೆ ನೀನು ಇಷ್ಟೊಂದೆಲ್ಲ ಕೊಡ್ತಾ ಇರೋದು ನೋಡಿದ್ರೆ ನನ್ನ ಬಗ್ಗೆ ನನಗೆ ಒಂಥರ ಆಗ್ತಾಯಿದೆ. ಆಯ್ತಕ್ಕ, ನೋಡ್ತಾ ಇರು. ಇನ್ನು ಹೇಳಿದ್ನಲ್ಲ, ಇನ್ನು ಯಾವತ್ತೂ ನಾನು ನಿನಗೆ ಬೇಜಾರು ಮಾಡಲ್ಲ, ಇನ್ನು ಯಾರಿಗೂ ಮೋಸ ಮಾಡಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ತಗೋ ಇಟ್ಕೋ. ಥ್ಯಾಂಕ್ಸ್ ಅಕ್ಕ. ನಾನು ಒಡವೆ ಕೊಟ್ಟೆ ಅಂತ ಅಮ್ಮಂಗೆ ಹೇಳ್ಬೇಡ, ಸರಿನಾ? ಅಮ್ಮ ಸರಿ ಅಕ್ಕ, ಹೇಳಲ್ಲ.